ಥರ್ಡ್ ಹೆಡ್ಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಇಲ್ಲಿ ಏನು ಕಂಡು ಅಂತಾನೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಅದು ಯಾವ ಥರ ಕಂಡುಹಿಡಬೇಕಂತ ನೋಡೋಣ. ಫಸ್ಟ್ ಇಲ್ಲಿ ಕೊಟ್ಟಿರೋದೇನು, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x² ಪ್ಲಸ್ kx ಪ್ಲಸ್ √2 ಅಂತ ಕೊಟ್ಟಿದ್ದಾನೆ ಒಂದು. ಇನ್ನೊಂದೇನು ಕೊಟ್ಟಿದ್ದಾನೆ, ಎಕ್ಸ್ ಮೈನಸ್ 1 ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್. ಸೊ ಏನು ಕೊಟ್ಟಿದ್ದಾನೆ, ಎಕ್ಸ್ ಮೈನಸ್ 1. ಇದು ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ತೊಗೊಳ್ರಿ, -1 ಹಾಕೊಡೋದ್ರೆ +1. ಓಕೆನಾ, ಇಲ್ಲಿವರೆಗೆ ಮಾಡ್ರಿ. ಆಮೇಲೆ ನಿಮಗೆ ಏನು ಬೇಸಿಕ್ ಗೊತ್ತಿರ್ಬೇಕಂದ್ರೆ ಫ್ಯಾಕ್ಟರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ರಿ. ಫ್ಯಾಕ್ಟರ್ ಅಂದ್ರೆ ಏನು, ರಿಮೈಂಡರ್ ಬಂದು 0 ಬರಬೇಕು. ಓಕೆ, ಇನ್ ಎಕ್ಸ್ ಮೈನಸ್ 1 ಈಸ್ ಎ ಫ್ಯಾಕ್ಟರ್ ಅಂತ ಅವನೇ ಕೊಟ್ಟಿದ್ದಾನೆ ಅಂದ್ರೆ ರಿಮೈಂಡರ್ 0 ಬರುತ್ತೆ ಅಂತ ಅವನೇ ಕೊಟ್ಟಿದ್ದಾನೆ. ಸೊ ಯಾವಾಗ 0 ಬರುತ್ತೆ, ಎಕ್ಸ್ ಇದ್ದಲ್ಲೆಲ್ಲ 1 ಹಾಕಿದ್ರೆ, ಪಿ ಆಫ್ ಎಕ್ಸ್ ಅಲ್ಲಿ ಎಕ್ಸ್ ಇದ್ದಲ್ಲೆಲ್ಲ 1 ಹಾಕಿದ್ರೆ ರಿಮೈಂಡರ್ ಏನ್ ಬರುತ್ತೆ, 0 ಬರುತ್ತೆ ಅಂತ. ಸೊ ಇಂಡೈರೆಕ್ಟ್ ಏನು, ಎಕ್ಸ್ ಇದ್ದಲ್ಲೆಲ್ಲ 1 ಹಾಕಿದ್ರೆ ಅಂದ್ರೆ, ಸೊ ಎಕ್ಸ್ ಇದ್ದಲ್ಲಿ 1 ಅಂದ್ರೆ ಪಿ ಆಫ್ ಎಕ್ಸ್ ಅಲ್ಲಿ ಹಾಕಿದ್ರೆ ನೀವು, ಓಕೆ, ಎಕ್ಸ್ ಇದ್ದಲ್ಲಿ 1 ಅಂದ್ರೆ ಏನು, ಪಿ ಆಫ್ 1 ಬಂದ್ಬಿಟ್ಟು 0 ಅಂತ ಇಂಡೈರೆಕ್ಟ್ ಆಗಿ ಕೊಟ್ಟಂಗೆ. ಓಕೆ, ನೀವು ಇಲ್ಲಿ ಬರಿಬೋದು, ಸಿನ್ಸ್ ಎಕ್ಸ್ ಮೈನಸ್ 1 ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್, ಪಿ ಆಫ್ 1 ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಪಿ ಆಫ್ 1 ಈಸ್ ಈಕ್ವಲ್ ಟು 0. ಇಲ್ಲಿ -1 ಇದ್ರೆ, ಎಕ್ಸ್ ಮೈನಸ್ 1 ಇದ್ರೆ +1 ಅಂದ್ರೆ ಪಿ ಆಫ್ 1 ಈಸ್ ಈಕ್ವಲ್ ಟು 0 ಆಗುತ್ತೆ. ಅದೇ ಎಕ್ಸ್ ಪ್ಲಸ್ 1 ಇತ್ತಂದ್ರೆ ಇಲ್ಲಿ ಪಿ ಆಫ್ ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ. ಓಕೆನಾ, ಸೊ ನಮಗೆ ಇವಾಗ ಏನು ಗೊತ್ತಾಯ್ತು, ಪಿ ಆಫ್ 1 0 ಅಂತ ಗೊತ್ತಾಯ್ತು. ಈಗ ಏನು ಮಾಡೋಣ, ಪುಟ್ ಎಕ್ಸ್ ಈಕ್ವಲ್ ಟು 1 ಇನ್ ಪಿ ಆಫ್ ಎಕ್ಸ್. ಇಲ್ಲೆಲ್ಲ ಏನು ಮಾಡೋಣ, ಎಕ್ಸ್ ಇದ್ದಲ್ಲೆಲ್ಲ 1 ಹಾಕೋಣ. ಸೊ ಏನಾಯ್ತು, ಎಕ್ಸ್ ಇದ್ದಲ್ಲಿ 1 is equal to 2 into 1 square plus k into 1 plus √2. ಓಕೆ, ನಮ್ಗೇನು ಗೊತ್ತಿಲ್ಲ, ಪಿ ಆಫ್ 1 ಎಷ್ಟು, 0 is equal to 2 into 1 square 1, k 1 ಜಾ k ಪ್ಲಸ್ √2 ಆಯಿತು. 0 is equal to 2 1 ಜಾ 2 ಪ್ಲಸ್ k ಪ್ಲಸ್ √2. ಈಗ ಉಲ್ಟಾ ಬರೆದ್ರೆ 2 ಪ್ಲಸ್ k ಪ್ಲಸ್ √2 is equal to 0, k is equal to, ಇದನ್ನ ಒಂದೇ ಲೆಫ್ಟ್ ಸೈಡ್ ಇರಬೇಕು, ಇನ್ನು ಉಳಿದೆಲ್ಲ ರೈಟ್ ಸೈಡ್ ತೊಗೊಂಡ್ರೆ +2 ಹಾಕೊಡೋದ್ರೆ -2 ಪ್ಲಸ್ √2 ಹಾಕೊಡೋದ್ರೆ -√2. ಸೊ ಆನ್ಸರ್ ಬಂದು -2 - √2.